ಏ ಶ್ರಾವ್ಯ, ಏನ್ ಮಾಡ್ತಿದ್ಯ ಅಲ್ಲಿ? ಇದು ಮೊಸರೆಲ್ಲ ತೆಗ್ದಿಡ್ತಾ ಇದ್ದೇನೆ. ಈಗ ಊಟ ಮಾಡ್ಬೇಕಲ್ಲ, ಅದಕ್ಕೆ ಈ ಪಾತ್ರೆಗೆ ಹಾಕೋಣ ಅಂತ. ಹೌದಾ? ಈಗ ನಾನೊಂದು ಮಡಿಕೆ ತಂದಿದ್ದೇನೆ. ಇದನ್ನು ಉಪಯೋಗಿಸಿ. ಇದು ಸ್ವದೇಶಿ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ಇದನ್ನು ಯೂಸ್ ಮಾಡಿ. ಇದಕ್ಕೆ ಮೊಸರು ಹಾಕಿಡು. ಇದು ಮಣ್ಣಿದಲ್ಲ, ಇದೆಲ್ಲ ಸೇಫಾ? ಹಾ, ಸೇಫ್ ಇದೆ. ಮುಂಚಿನ ಕಾಲದಲ್ಲಿ ಇದೇ ಮಡಿಕೆನೇ ಉಪಯೋಗಿಸ್ತಿದ್ದದು. ಇದರಲ್ಲೇ ಮೊಸರು ಹಾಕಿ ಮೊಸರು ಮಾಡ್ತಿದ್ದದು. ಇವ್ರದ್ದು ಏನಾದ್ರು ಡೀಟೇಲ್ಸ್ ಇದೆಯಾ, ನಂಗೆ ಕೊಡ್ಬೋದಾ? ಖಂಡಿತವಾಗಿಯೂ ತಗೋ. ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸ್ವದೇಶಿ ಬ್ಲೆಸ್ಸಿಂಗ್ನವ್ರದ್ದು ಡೀಟೇಲ್ಸ್ ಬೇರೆ ಬೇರೆ, ಅವರದ್ದು ಮಡಿಕೆಯೂ ಇದೆ. ಈ ಮಣ್ಣಿನ ಪಾತ್ರೆ ನೈಸರ್ಗಿಕವಾಗಿ ಇರುವ ಲೇಪನವಿಲ್ಲದ ಶುದ್ಧ ಮಣ್ಣಿನಿಂದ ತಯಾರಾಗಿರುವುದರಿಂದ ಇದು ಆರೋಗ್ಯಕ್ಕೆ ತುಂಬ ಸುರಕ್ಷಿತ ಮತ್ತು ಉಪಯುಕ್ತ. ಮಣ್ಣು ಪಾತ್ರೆಯ ವಿಶೇಷ ಎಂದರೆ ಅದು ಉಸಿರಾಡುತ್ತದೆ, ಅಂದರೆ ಆಹಾರವನ್ನು ಸಹಜವಾಗಿ ತಂಪಾಗಿರಿಸಿ ಅದರ ನೈಸರ್ಗಿಕ ರುಚಿ ಮತ್ತು ಪೌಷ್ಟಿಕತೆಯನ್ನು ಉಳಿಸುತ್ತದೆ. ಮೊಸರು ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಇಟ್ಟರೆ ಗಟ್ಟಿಯಾಗಿ ರುಚಿಕರವಾಗಿ ತಯಾರಾಗುತ್ತದೆ. ಇದು 1.5 ಲೀಟರ್ ಸಾಮರ್ಥ್ಯ ಇರುವುದರಿಂದ ಇದು ಇಡೀ ಕುಟುಂಬಕ್ಕೆ ಬಳಕೆಗೆ ಸಾಕಾಗುವಷ್ಟು ಸೂಕ್ತ. ದಹಿ ಮಾತ್ರವಲ್ಲ, ಬಟರ್ ಮಿಲ್ಕ್, ಪನ್ನೀರ್ ಹಾಗೂ ಹಾಲು, ಇತರ ಹಾಲಿನ ಉತ್ಪನ್ನಗಳನ್ನು ಸಹ ಇದನ್ನು ಬಳಸಬಹುದು.